ಎಲ್ಲ ಆರೋಗ್ಯದ ದೃಷ್ಟಿಯಿಂದ ಬಂದಂತಹ ಎಲ್ಲ ನನ್ನ ಸಾರ್ವಜನಿಕ ಬಂಧುಗಳಿಗೆ ನಮ್ಮ ಏನು ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ 41ನೇ ವಾರ ಇವತ್ತು ನಾವು ಪ್ರಾರಂಭನೂ ಇಲ್ಲೇ ಮಾಡಿದ್ದು. ಪ್ರತಿ 3 ತಿಂಗಳಿಗೆ ಒಂದು ಸತಿ ನಾವು ಇಲ್ಲಿ ಬರ್ತೀವಿ ಅಂತ ತಮಗೆ ಈಗ ಆಲ್ರೆಡಿ ಇಲ್ಲಿ 2 ಸತಿ ಮಾಡಿದ್ದೀವಿ. ನಮ್ಮ ಆಹಾರ ನಮ್ಮ ಆರೋಗ್ಯ ಈ NGO ಕಾರ್ಯಕ್ರಮ ಏನು ವಿಶಿಷ್ಟತೆ ಏನಂತಂದ್ರೆ, ಒಮ್ಮೆ ನೀವು ಆರೋಗ್ಯವನ್ನು ಕೆಡಿಸಿಕೊಂಡು ಡಯಾಲಿಸಿಸ್ ಸಂಸ್ಥೆ, ಎಕೋ ಸಂಸ್ಥೆಯನ್ನು ಕಟ್ಟೋ ಬದಲು ನಿಮ್ಮ ಆರೋಗ್ಯವನ್ನು ಹೆಂಗೆ ಕಾಪಾಡಿಕೊಳ್ಳಬೇಕು ಅನ್ನುವಂಥ ಒಂದು ಸಂಸ್ಥೆಯ ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ. ಪ್ರತಿ ಗುರುವಾರ ಹೃದಯ ರಕ್ಷಕ, ಜೀವರಕ್ಷಕ, ಆರೋಗ್ಯವರ್ಧಕ ಸಂಜೀವಿ ಲಡ್ಡುವನ್ನು 1000 ಜನಕ್ಕೆ ಪ್ರತಿ ಗುರುವಾರ ಬೆಳಗ್ಗೆ 7:30ರಿಂದ 8:00ವರೆಗೆ ಏನು ರಾಜಾಜಿನಗರದ ಸುತ್ತಮುತ್ತಲಿನ ಸಾರ್ವಜನಿಕ ಪ್ರದೇಶಗಳಾದ ದೇವಸ್ಥಾನ, ಉದ್ಯಾನವನ, ಹೋಟೆಲ್ನ ಮುಂಭಾಗಗಳಲ್ಲಿ ನಾವು ಎಲ್ಲಿ ಹೆಚ್ಚಿದಾಗಿ ಸಾರ್ವಜನಿಕರು ಸೇರ್ತಾರೆ, ಆರೋಗ್ಯ ದೃಷ್ಟಿಯಿಂದ ಬೆಳಗ್ಗೆ ಎದ್ದು ಎಲ್ಲರೂ ಎಕ್ಸಸೈಸ್ ವ್ಯಾಯಾಮಗಳನ್ನು ಮಾಡ್ತಾರೆ. ಅಂಥ ಸ್ಥಳಗಳಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು 41ನೇ ವಾರ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಗಂಟ ಮಾಡ್ತಾ ಇದ್ದೀವಿ. ರಾಜಾಜಿನಗರದಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅವರಿಂದ ಸಂಜೀವಿನಿ ಲಡ್ಡುನ ನೀಡ್ತಾ ಇದ್ದಾರೆ. ಅದು ತುಂಬ ಒಳ್ಳೆಯ ಕಾರ್ಯ ಮತ್ತು ನಮ್ಮೆಲ್ಲರ ಆರೋಗ್ಯ ಚೆನ್ನಾಗಿರಲಿ ಅಂತ ಕೇಳ್ತಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ರಕ್ಷಕ ಸಂಜೀವಿನಿ ಲಡ್ಡು ಅನ್ನೋದು ಹೊಸ ಒಂದು ಇದನ್ನು 2 ಮಂತಿಂದ ಪ್ರತಿ ಗುರುವಾರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಗಸೆ ಇದನ್ನು ಅದೇನು ಮಾಡುತ್ತೆ ಅಂತಂದರೆ ಬ್ಲಡ್ ಕೊಲೆಸ್ಟ್ರಾಲ್, ಎಸ್ಪೆಷಲಿ ಏನು ನಾವು ಕೊಬ್ಬಿನಾಂಶ LDL HDL ಅಂತ ಏನು ನಮಗೆ ಅದು ಒಳ್ಳೆ ಕೊಲೆಸ್ಟ್ರಾಲ್ನ ಇದು ಇಂಪ್ರೂವ್ ಮಾಡುತ್ತೆ. ಅದಕ್ಕೋಸ್ಕರ ಅಗಸೆನೇ ಇದ್ರ ಮಹತ್ವ. ಜನ ಇರ್ತಾರೆ ಪಾರ್ಕ್ಗಳಲ್ಲಿ, ದೇವಸ್ಥಾನಗಳಲ್ಲಿ ಮತ್ತು ಹೋಟ್ಲುಗಳ ಹತ್ರ. ಅಮೃತ ಬಳ್ಳಿ ಅಂತ ಹೇಳಿದ್ರು, ನೀವೆಲ್ಲ ಅಲ್ಲಿ ಹೋಗಿ ಅಮೃತ ಬಳ್ಳಿ ರಸ ಕೊಡು ಅಂತ ಕೇಳ್ತೀರಾ. ಅದು ನಿಮ್ಗೆ ಏನಂತ ಗೊತ್ತಿಲ್ಲ. ನಮ್ಮ ಬ್ರೈನ್ನ ಕರೆಕ್ಟಾಗಿ ಆಪ್ರೇಟ್ ಮಾಡುತ್ತೆ ಅಮೃತ ಬಳ್ಳಿ. ಎಲ್ಲ ನರ್ವ್ ಸಿಸ್ಟಮ್ನ ಪೂರ್ತಿ ಏನು ಮಾಡುತ್ತೆ, ಅದು ಜಾಗೃತಿ ಮಾಡಿ ಸ್ಟಿಮ್ಯುಲೇಟ್ ಮಾಡುತ್ತೆ ಕಣ್ಣಿಗೆ ಈ ಅಮೃತ ಬಳ್ಳಿ. ಅದಕ್ಕೆ ಸರ್ವರೋಗ ಮದ್ದು ಅಂತ ಹೇಳ್ತಾರೆ. ಅದನ್ನ ನಾವು ಪ್ರಾರಂಭ ಶ್ರೀರಾಮ ಮಂದಿರದಲ್ಲಿ ಮಾಡೋದು. ಶ್ರೀರಾಮ ಮಂದಿರ ದೇವಸ್ಥಾನದಲ್ಲೇ ಲಾಸ್ಟ್ 2 ವೀಕ್ಸ್ ಮುಂಚೆ ಅಲ್ಲಿ ಮಾಡೋದು. ಅದಕ್ಕೆ ಮುಂಚೆ ಶಾಂತಿ ಸಾಗರ ಹತ್ರ ಮಾಡೋದು. ಪ್ರತಿ ಗುರುವಾರ ಮಾಡ್ತೀವಿ. ಅಶ್ವಗಂಧ ಲೇಹ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಹಳೆ ಕಾಲದಲ್ಲಿ ನೀವು ಯಾವುದಾನ ಆಯುರ್ವೇದಿಕ್ ಶಾಪ್ಗೆ ಹೋದರೆ ಇದರೊಳಗಡೆ ಅಶ್ವಗಂಧ ಇದೆ ತಗೊಳ್ಳಿ ಅಂತಿದ್ರು. ತುಂಬ ಚೆನ್ನಾಗಿದೆ, ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲರೂ ಇದನ್ನು ಸಪೋರ್ಟ್ ಮಾಡಿ. ಇವೆಲ್ಲನೂ ನಮ್ಮ ದೇಹಕ್ಕೆ ಬೇಕಾದಂಥ ಒಂದು ಶಕ್ತಿಯುತವಾದದ್ದು. ಈಗ ಕಾರ್ಯಕ್ರಮದ ಅಂತಿಮ ಭಾಗದಲ್ಲಿ ಎಲ್ರಿಗೂ ಸಹ ಗಾಯತ್ರಿ ದೇವಿ ಪಾರ್ಕು, ಮೊರೆಪ್ಪನಪಾಳ್ಯ, ಪ್ರಕಾಶ್ ನಗರ ಹೃದಯ ರಕ್ಷಕ, ಹೃದಯದ ಬಗ್ಗೆ, ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಮೂಡಿಸುವಂಥ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಇಲ್ಲಿ ಬಂದಂಥ ಅನೇಕ ಸಂಘ ಸಂಸ್ಥೆಗಳಿಂದ ಬಂದಿದ್ದರು. ಆರೋಗ್ಯವನ್ನು ಕಾಪಾಡ್ಕೊಳ್ಳೋ ಒಂದು ದೃಷ್ಟಿಯಿಂದ ಇಂತಹ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಎಲ್ರಿಗೂ ಆರೋಗ್ಯ ಕೊಡಲಿ ದೇವರು, ಎಲ್ರಿಗೂ ಒಳ್ಳೆಯ ಆರೋಗ್ಯದಿಂದ 100 ವರ್ಷ ಎಲ್ಲರೂ ಬಾಳಲಿ ಅಂತ ಈ ಒಂದು ಕಾರ್ಯಕ್ರಮ. ಆರೋಗ್ಯದ ದೃಷ್ಟಿಯಿಂದ ಬಂದಂತಹ ಎಲ್ಲ ನನ್ನ ಸಾರ್ವಜನಿಕ ಬಂಧುಗಳಿಗೆ ನಮ್ಮ ಏನು ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ 41ನೇ ವಾರ ಈಗ ಆಲ್ರೆಡಿ ಇಲ್ಲಿ 2 ಸತಿ ಮಾಡಿದ್ದೀವಿ. ನಮ್ಮ ಆಹಾರ ನಮ್ಮ ಆರೋಗ್ಯ. ಏನಾದರೂ ನಾವು ನಮ್ಮ ಸಂಸ್ಥೆಯಿಂದ ಆರೋಗ್ಯದ ಬಗ್ಗೆ 4-6 ಜನಕ್ಕೆ ಒಂದು ಜಾಗೃತಿ ಕಾರ್ಯಕ್ರಮನ ಮಾಡಬೇಕು ಅಂತ ಏನು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಹುಟ್ಟಂತಹ ಈ ಒಂದು ಕಾಳಜಿ, ನಮ್ಮ ಆಹಾರ ನಮ್ಮ ಆರೋಗ್ಯ. ಇವತ್ತು ಭಗವಂತ ಆರೋಗ್ಯದಿಂದ ಇದ್ದರೆ ಮನೆ ಏಳಿಗೆ ಆಗ್ತದೆ, ಉದ್ಧಾರ ಆಗ್ತದೆ, ಪ್ರತಿಯೊಂದು ಮನೆಗಳಲ್ಲೂ ಬೆಳವಣಿಗೆ ಆಗ್ತದೆ ಅನ್ನೋದು ನಮ್ಮೆಲ್ಲರೂ ಆಶಯ. ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಒಂದು ಸಂಜೀವಿನಿ ಲಡ್ಡು ಅಂತ ವಿತರಣೆ ಕಾರ್ಯಕ್ರಮವನ್ನು, ವಿನೂತನ ಕಾರ್ಯಕ್ರಮವನ್ನು ಇವತ್ತು ನಮ್ಮ ನಗರದಲ್ಲಿ ಇಟ್ಕೊಂಡಿದ್ದಾರೆ. ನಿಮ್ಮ ಆರೋಗ್ಯವನ್ನು ಹೆಂಗೆ ಕಾಪಾಡಿಕೊಳ್ಳಬೇಕು ಅನ್ನುವಂಥ ಒಂದು ಸಂಸ್ಥೆಯ ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ. ಸಂಜೀವಿನಿ ಲಡ್ಡು ಹೆಸರೇ ಹೇಳುತ್ತೆ. ಸಂಜೀವಿನಿ ಅಂತಂತಂದ್ರೆ ಈ ಒಂದು ರಾಮ ಮತ್ತು ರಾಮಾಯಣ ಕಾಲದಿಂದಲೂ ಏನು ವಿನೂತನ ಒಂದು ಪ್ರಸಾದವನ್ನು ವಿನಿಯೋಗ ಆಗಿತ್ತಲೋ ಅದೇ ಒಂದು ಸಂಪ್ರದಾಯದಂತೆ ಈ ಒಂದು ವಿಶಿಷ್ಟವಾಗಿ ಒಂದು ತಯಾರಿಕೆ ಮಾಡಿದ್ದಾರೆ. ನಾವು ಅಂಥದೇ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಸಂಸ್ಥೆ ಹಲವಾರು ವರ್ಷಗಳಿಂದ ಶಿಕ್ಷಣ, ಸ್ವಚ್ಛತೆ, ಆರೋಗ್ಯದ ಬಗ್ಗೆ, ನೆಲ, ಜಲ, ಭಾಷೆ ಬಗ್ಗೆ ಹಲವಾರು ಕಾರ್ಯಕ್ರಮವನ್ನು ಮಾಡ್ತಿದೆ. ಇದರಲ್ಲಿ ಪ್ರತಿ ಗುರುವಾರ 1000 ಜನಕ್ಕೆ ಉಚಿತವಾಗಿ ಸಂಜೀವಿನಿ ಲಡ್ಡು, ಇದು ಎಲ್ಲೂ ವ್ಯಾಪಾರಕ್ಕಿಲ್ಲ, ಬ್ರ್ಯಾಂಡ್ ಮಾಡೋ ಉದ್ದೇಶ ಇಲ್ಲ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಆಹಾರ ನಮ್ಮ ಆರೋಗ್ಯ. ನಾವೆಲ್ಲರೂ ಕೆಲಸದ ಒತ್ತಡಗಳಲ್ಲಿ ನಮ್ಮ ಆಹಾರದಲ್ಲಿ ಆರೋಗ್ಯವಿದೆ ಅನ್ನೋದನ್ನು ಮರ್ತಿದ್ದೀವಿ.
ಆ ಒಂದು ಉದ್ದೇಶವನ್ನು ಮತ್ತೆ ನಾವು ಜಾಗೃತಿಗೊಳಿಸುವಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ. ಯಾವೆಲ್ಲ ಪದಾರ್ಥಗಳಿಂದ ತಯಾರು ಮಾಡ್ತಾರೆ ಅಂತಂದರೆ ಅಶ್ವಗಂಧ, ಅಮೃತಬಳ್ಳಿ, ಅಗಸೆ ಬೀಜ, ಕಡಲೆಕಾಯಿ ಬೀಜ, ತುಪ್ಪ ಮತ್ತು ಬಾರ್ಲಿ, ಈ ಎಲ್ಲ ಪದಾರ್ಥಗಳನ್ನು ಬಳಸಿ ಈ ಲಡ್ಡು ತಯಾರು ಮಾಡಲಾಗ್ತದೆ. ಇದರಲ್ಲಿ ಇರೋದಂತ ಅಶ್ವಗಂಧ ಒಂದು ಇಂಗ್ರೀಡಿಯೆಂಟ್ ಹೇಳ್ತೀನಿ ನಾನು. ವೈದ್ಯಕೀಯ ಕ್ಷೇತ್ರದಿಂದ ಬಂದಿರೋದ್ರಿಂದ ಈ ಅಲೋಪತಿಕ್ ಮೆಡಿಸಿನ್ ಅಲ್ಲಿ ಸ್ಟಿರಾಯ್ಡ್ ಅಂತ ಕೊಟ್ಟರೆ ಎಲ್ಲ ರೋಗಗಳು ಗುಣವಾಗುತ್ತವೋ ಅದೇ ರೀತಿ ಆಯುರ್ವೇದ ಪದ್ಧತಿಯಲ್ಲಿ ಒಂದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಇಂಗ್ರೀಡಿಯೆಂಟ್ ಅದು ಅಶ್ವಗಂಧ ಅನ್ನೋದು. ಸರ್ವ ರೋಗಕ್ಕೂ ಮದ್ದು. ಆ ಒಂದು ವಿಶಿಷ್ಟವಾದಂಥ ಇಂಗ್ರೀಡಿಯೆಂಟ್ ಅನ್ನ ತಯಾರಿಕೆ ಮಾಡಿಕೊಂಡು ಒಂದು ಲಡ್ಡುವನ್ನು ಹಂಚ್ತಾ ಇದ್ದಾರೆ. ಅವರಿಗೆ ಇನ್ನೊಮ್ಮೆ ನಮ್ಮ ಚಲುಮೆ ರವಿಕುಮಾರ್ ಫೌಂಡೇಶನ್ಗೂ ಆಮೇಲೆ ಅದರ ಸಂಸ್ಥಾಪಕ ಅಧ್ಯಕ್ಷರಿಗೂ ಸಮಸ್ತ ರಾಜಾಜಿನಗರ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಇದೆ ಅಂತ. ಈ ಒಂದು ಲಡ್ಡು ತಿನ್ನೋದ್ರಿಂದ ಅವರ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗಿ ಗುಡ್ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗ್ತದೆ. ಇದು ಟೆಸ್ಟೆಡ್ ಅಂತ. ನಮ್ಮ ಉದ್ದೇಶ ವ್ಯಾಪಾರ ಮಾಡೋ ಉದ್ದೇಶ ಅಲ್ಲ, ಬ್ರ್ಯಾಂಡ್ ಮಾಡೋ ಉದ್ದೇಶ ಅಲ್ಲ. ತಮ್ಮ ಮನೆಗಳಲ್ಲೇ ಇದನ್ನು ರೇಟ್ ಮಾಡ್ಕೊಬೋದು. ನಮ್ಮ ಚಲುಮೆ ರವಿಕುಮಾರ್ ಫೌಂಡೇಶನ್ನ ಪದಾಧಿಕಾರಿಗಳು ಅವರು ಸ್ವಂತ ದುಡ್ದಂಥ ಹಲವಾರು ಬೇರೆ ಬೇರೆ ಕೆಲಸಗಳನ್ನು ಮಾಡಿ ಅವರ ಆದಾಯದಲ್ಲಿ ಪ್ರತಿ ಗುರುವಾರ 1,000 ಜನಕ್ಕೆ ಸಂಜೀವಿನಿ ಲಡ್ಡುವನ್ನು ವಿತರಣೆ ಮಾಡ್ತಾ ಇದ್ದೀವಿ.